ನಿನ್ನೆ ಏನಾಯ್ತಪ್ಪ ಅಂದರೆ ನಾನು BMTC ಬಸ್ನಲ್ಲಿ ಓಡಾಡೋದು ತುಂಬ ಕಡಿಮೆ. ಯಾಕಂದರೆ ನಾವು ಮೆಟ್ರೋದಲ್ಲೇ ಹೋಗ್ತೀವಿ, ಟ್ರಾಫಿಕ್ಕಿಂದ ಸ್ವಲ್ಪ ತಪ್ಪಿಸ್ಕೊಳ್ಬೋದು ಅಂತ. ಬಸ್ ಹತ್ತುತ್ತಾ ಇದ್ದಾಗೆ ಹೆವಿ ರಶ್ ಇತ್ತು, ನನಗೂ ಸಹ ಸೀಟ್ ಸಿಕ್ಕಿಲ್ಲ. ನಾನು ನಿಂತ್ಕೊಂಡಿರುವಂಥ ಸೀಟಿನ ಪಕ್ಕದಲ್ಲ, ಅದಕ್ಕೂ ಪಕ್ಕದ ಸೀಟಲ್ಲಿ ಒಬ್ಬಳು ಮಹಿಳೆ ಅವರ 10 ವರ್ಷದ ಮಗನ ಜೊತೆ, ಮಗನೋ ಮೊಮ್ಮಗನೋ ಗೊತ್ತಿಲ್ಲ, ಅವಳೊಂದು ನೋಡಿದರೆ 50 ವರ್ಷ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗೆ ಕೂತ್ಕೊಂಡಿದ್ಲು. ನಮ್ಮ ಬಸ್ನಲ್ಲಿ ಏನಾಗಿದೆ ಅಂದರೆ ಒಬ್ಬರು ಕಣ್ಣು ಕಾಣಿಸ್ತಾ ಇಲ್ಲ, ಆ ಲೇಡಿ ಹತ್ಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಸೀಟ್ ಬೇಕಿತ್ತು. ಎಲ್ಲರೂ ಸೀಟ್ ಎಲ್ಲಿದೆ ಅಂತ ಹೀಗೆ ನೋಡ್ತಾ ಇರುವಾಗ ಅವರು 10 ವರ್ಷದ ಹುಡುಗ ಅಲ್ಲ, ಅವರನ್ನು ಕಾಲ ಮೇಲೆ ಕೂರಿಸ್ಕೊಂಡ್ರು ಸಹ ಒಂದು ಸೀಟ್ ಆಗತ್ತೆ ಅಂತ ನಮ್ಮ ಪಕ್ಕದಲ್ಲಿ ನಿಂತಿರೋರು ಯೋಚನೆ ಮಾಡಿ ಅವ್ರ ಹತ್ರ ಹೇಳ್ತಾರೆ. ಬಟ್ ಅವಳೇನು ಮಾಡ್ತಾಳೆ, ಇಗ್ನೋರ್ ಮಾಡ್ತಾಳೆ. ಮತ್ತು ನನ್ನ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ಲ, ಅಥವಾ ನನಗೆ ನಿಮ್ಮ ಲ್ಯಾಂಗ್ವೇಜ್ ಅರ್ಥ ಆಗ್ತಾಯಿಲ್ಲ ಅನ್ನೋ ಥರ ಅವಳ ಲ್ಯಾಂಗ್ವೇಜಲ್ಲಿ ಅವಳು ಮಾತಾಡ್ತಾಳೆ. ಹಾಗೆ ಬೇರೆ ಯಾರೋ ಸೀಟ್ ಬಿಟ್ಕೊಟ್ರು ಬಿಡಿ, ಅವಳು ಹೋಗಿ ಕೂತ್ಕೊಂಡ್ಳು. ಯಾರು, ಕಣ್ಣು ಕಾಣಿಸ್ತಾ ಇರುವಂಥ ಲೇಡಿ. ಹಾಗೆ ನೆಕ್ಸ್ಟ್ ಸ್ಟಾಪ್ ಬಂದಾಗ ಒಬ್ಬಳು ಲೇಡಿ ಹತ್ತಾಳೆ. ಅವಳು 10 ತಿಂಗಳ ಮಗುವನ್ನು ಎತ್ಕೊಂಡು ಹತ್ತಿದ್ಲು. ಆ ಬಸ್ ಎಷ್ಟು ರಶ್ ಇತ್ತು ಅಂದರೆ ಆ ರಶ್ಶಲ್ಲಿ ಆ ಬೇಬಿ ಸಹ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತು, ಯಾಕಂದರೆ ಸಫೋಕೇಟ್ ಆಗಿರ್ಬೋದು. ಸೊ ಆಗ ಏನಾಯಿತು, ಮತ್ತೆ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರೋರು ಏನು ಮಾಡಿದ್ರು, ಆ ಮಗುನ ಏಳಿಸ್ಲಿಕ್ಕೆ ಹೋದರು. 10 ವರ್ಷದ ಮಗು ವಿಂಡೋ ಸೀಟ್ ಹತ್ರ ಕೂತ್ಕೊಂಡಿತ್ತಲ್ಲ, ಮಗುನ ಏಳ್ಸಿಕ್ಕೆ ಹೋದು. ಅದಕ್ಕೋಸ್ಕರ ಆ ಲೇಡಿ ಅವಳ ಲ್ಯಾಂಗ್ವೇಜಲ್ಲಿ ತುಂಬ ಬೈತಾ ಇದ್ಲು. ಏನಂದ್ಲು ಅಂತ ನಮ್ಗೆ ಅರ್ಥ ಆಗಿಲ್ಲ ಬಿಡಿ, ಸ್ಟಿಲ್ ಬೈತಾ ಇದ್ಲು. ಮತ್ತು ನಮ್ಮ ಪಕ್ಕದಲ್ಲಿ ನಿಂತಿರೋರು ಏನು ಮಾಡ್ತಾರೆ, ಕಂಡಕ್ಟರ್ ಕರೆದು ಹೇಳ್ತಾರೆ, ಈ ಥರ ಆಗಿದೆ, ಸೀಟ್ ಬಿಟ್ಕೊಡ್ತಾ ಇಲ್ಲ ಇವರಿಗೆ ಅಂತ. ಆಗ ಕಂಡಕ್ಟ್ರ್ ಕನ್ವೆ ಮಾಡಿ ಅವರು ಒಂದು ಸ್ವಲ್ಪ ಸರ್ಕೊಳ್ತಾಳೆ ಅಷ್ಟೆ, ಎತ್ಕೊಂಡಿಲ್ಲ, ಸರ್ಕೊಳ್ತಾಳೆ. ಆಗ ಬೇಬಿ ಜೊತೆ ಈ ಲೇಡಿ ಕೂತ್ಕೊಂಡ್ಳು. ಅವ್ರೇನು ಮಾಡ್ತಾರೆ, ಸೀಟ್ ಬಿಟ್ಕೊಟ್ಟಿರೋದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪನೇ ಅವಳನ್ನು ಏನು ಮಾಡ್ತಾ ಇದ್ದಾರೆ, ಪುಷ್ ಮಾಡ್ತಾ ಇದ್ದಾರೆ. ಅಂದರೆ ಅವಳಾಗಿಂದನೇ ಅವಳು ಎದ್ದೋಗಬೇಕು ಅನ್ನೋ ಥರದಲ್ಲಿ ಇತ್ತು ಅದು. ನಾನಿಲ್ಲಿ ಹೇಳಕ್ಕೆ ಹೊರಟಿರೋದಿಷ್ಟೇ, ಯಾಕೆ ನಾವು ಈ ಥರ ಆಗ್ತಾಯಿದ್ದೇವೆ, ಸ್ವಾರ್ಥಿಗಳಾಗ್ತಾ ಇದ್ದೇವೆ. ಬೇರೆಯವರು ಕಷ್ಟಪಡ್ತಾ ಇದ್ದಾರೆ ಅಂದರೂ ಸಹ ನಮಗೆ ಯಾಕೆ ಅಷ್ಟೊಂದು ಹೆಲ್ಪ್ ಮಾಡಬೇಕು? ಅಥವಾ ಹೆಲ್ಪ್ ಅಂತ ಹೇಳ್ತಾ ಇಲ್ಲ, ನಿಮಗೆ ಸಿಕ್ಕಿರುವಂಥ ಸೀಟನ್ನು ಬಿಟ್ಕೊಡಿ ಅಷ್ಟೇ. ಅದು ಒಂದು ದೊಡ್ಡ ಹೆಲ್ಪ್ ಆಗಲ್ಲ ಅವರಿಗೆ. ಆ ಟೈಮ್ನಲ್ಲಿ ಅವರಿಗೊಂದು ಸ್ವಲ್ಪ ಆರಾಮ ಆಗ್ಬೋದಷ್ಟೆ ಅಲ್ವಾ? ಅವ್ರ ಲೈಫನ್ನ ಕಷ್ಟಗಳನ್ನೇ ನಾವು ಕೇಳೋಕ್ಕಾಗಲ್ಲ, ಅದನ್ನು ನಾವು ಸುಧಾರಿಸೋಕ್ಕೂ ಆಗಲ್ಲ. ಇದು ನಮಗೆ ಸಿಕ್ಕಿರುವಂಥ ಸೀಟು, ಅದು ನಮ್ಮ ಸೀಟು ಅದು ಅಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು. ಆ 10 ವರ್ಷದ ಮಗುನ ಕಾಲ ಮೇಲೆ ಕೂರಿಸ್ಕೊಳ್ಬೋದಿತ್ತು, ಅಥವಾ ಅಲ್ಲಿ ಸೀಟ್ ಮುಂದೆನೇ ನಿಲ್ಲಿಸ್ಕೊಳ್ಬೋದಿತ್ತು ಅಲ್ವಾ? ಅದು ಯಾವುದನ್ನು ಅವಳು ಮಾಡೋಕ್ಕೆ ರೆಡಿನೇ ಇರಲಿಲ್ಲ. ಅದಕ್ಕೆ ನನಗೆ ಆಶ್ಚರ್ಯ ಆಗಿಬಿಡ್ತು, ಯಾಕೆ ಈ ಥರ ಆಗ್ತಾಯಿದೆ ನಮ್ಮ ಸೊಸೈಟಿ ಅಂತ. ಎನಿಹೌ, ನನ್ನ ವೀಕೆಂಡ್ ಈ ಥರ ಇತ್ತು. ನಾವು KR ಮಾರ್ಕೆಟಿಗೆ ಹೋಗಿ ಹಾಗೆ ಬೆಂಗಳೂರು ಫೋರ್ಟನ್ನು ನೋಡ್ಕೊಂಡು ಬಂದ್ವಿ. ಸಂಜೆ ಹೊರಗಡೆನೇ ಇಡ್ಲಿ ಮತ್ತು ಪೂರಿಯನ್ನು ತೊಗೊಂಡು ತಿಂದ್ವಿ. ನಂತರ ಅಲ್ಲೇ ಹತ್ತಿರದಲ್ಲಿರುವಂಥ ವ್ಯಾಫಲ್ಸನ್ನು ಸಹ ತಗೊಂಡು ಅದನ್ನು ಸಹ ತಿಂದ್ಕೊಂಡು ಮನೆಗೆ ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ ನಾನು ಹೇಳಿರುವಂಥ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.